ರಾಜ್ಯದಲ್ಲಿ ಜಾತಿ ರಾಜಕಾರಣವನ್ನು ಚುನಾವಣಾ ಸಂದರ್ಭದಲ್ಲಿ ಎಬ್ಸಂತದರಲ್ಲಿ ಕಾಂಗ್ರೆಸ್ ಮಾಡ್ತಾರಂಥ ಕುತಂತ್ರ ಷಡ್ಯಂತ್ರದ ಬಗ್ಗೆ ಇಡೀ ರಾಜ್ಯದ ಜನಗೆ ಒಂದು ರೀತಿ ವಾಕರಿಕೆ ಬರಂಗೆ ಆಗ್ತಾ ಇದೆ. ಜಾತಿ ಜನಗಣತಿನ ಇದೇ ಸಂದರ್ಭದಲ್ಲಿ ತಂದಂಗೆ ಮಾಡಿದ್ರು. ನೆನ್ನೆ ಕಾಂಗ್ರೆಸ್ಸಿನ ಅನೇಕ ನಾಯಕರು ದಲಿತ ವರ್ಗದವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಚರ್ಚೆಗಳು ಶುರು ಮಾಡಿದ್ದಾರೆ. ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಯಾಕೆ ಮಾಡ್ತಾರೆ? ಇದನ್ನು ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾಕೆ ದಲಿತ ಮುಖ್ಯಮಂತ್ರಿ ಮಾಡಲಿಲ್ಲ? ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಇಬ್ಬರು ಬಡದಾಡಿದ್ರು, ನಾನು ಮುಖ್ಯಮಂತ್ರಿ ಅಂತ. ಈ 2-3 ದಿನದಿಂದ DK ಶಿವಕುಮಾರ್ ಮತ್ತೆ ಶುರು ಮಾಡಿದ್ದಾರೆ ಅವ್ರ ಬೆಂಬಲಿಗರು, ನಾನೇ ಮುಖ್ಯಮಂತ್ರಿ ಅಂತ. ಇನ್ನು DK ಶಿವಕುಮಾರ್ ಎಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತಾರೋ ಅಂತೇಳಿ ಮಾನ್ಯ H.C. ಮಹದೇವಪ್ಪನವ್ರನ್ನ ದಲಿತ CM ಅಂತ ಶುರು ಮಾಡಿದ್ದಾರೆ. ನಾನು ನೇರವಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ, ಅಕಸ್ಮಾತ್ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ದಲಿತ ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂದಾಗ ಸಿದ್ದರಾಮಯ್ಯನವ್ರ ಬೆಂಬಲಿಗರಿರ್ಬೋದು, DK ಶಿವಕುಮಾರ್ ಬೆಂಬಲಿಗರಿರ್ಬೋದು, ದಲಿತರು ಪರಮೇಶ್ವರ್ ಬೆಂಬಲ ಕೊಡ್ತಾರಾ? ಅಥವಾ ಅವರು ಗುಂಪುಗಾರಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ದಲಿತರನ್ನ ಹೆಸರು ಮುಂತರ ಪ್ರಯತ್ನ ನಡೆಸಿದಾರ? ಇಡೀ ರಾಜ್ಯದ ದಲಿತರಿಗೆ ಮೋಸ ಮಾಡ್ತಾರೆ ಅಂತ ಒಂದು ಮೋಸ ಇದು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈ ಜಾತಿ ರಾಜಕಾರಣದ ಆಟ ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಹೊರಡ್ತಾ ಇದ್ದೀರಲ್ಲ, ಇದನ್ನು ತಕ್ಷಣ ನಿಲ್ಲಿಸಿ. ಮಾಡ್ತೀರಾ ದಲಿತ ಮುಖ್ಯಮಂತ್ರಿಗಳನ್ನ ದಲಿತರು ಬಿಟ್ಬಿಡಿ, ಅವರಲ್ಲಿ ಯಾರು ಆಯ್ಕೆ ಮಾಡ್ತಾರೋ ಅವರು ಅಂಥವ್ರು ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂತ ನೇರ ಹೇಳಿಕೆ ಕೊಡಲಿ. ಸಿದ್ದರಾಮಯ್ಯರಾಗಲಿ, DK ಶಿವಕುಮಾರ್ ಆಗಲಿ, ಅಥವಾ AICC ಅಧ್ಯಕ್ಷರ ಮಲ್ಲಿಕಾರ್ಜುನ ಆಗಲಿ, ದಲಿತನ ಮುಖ್ಯಮಂತ್ರಿ ನಾವು ಮಾಡ್ತೇವೆ, ದಲಿತ ನಾಯಕರ ಅಭಿಪ್ರಾಯ ತಗೋತೇವೆ, ಆವಾಗ ಸ್ಪಷ್ಟ ಆಗುತ್ತೆ. ಅದು ಬಿಟ್ಟು ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಸ್ವತಂತ್ರ ಬಂದಾಗಿಂದ ಹೇಳ್ಕೊಂತ ಬಂದಿದ್ದಾರೆ. ಇದು ದಲಿತರು ಮಾಡ್ತಿರೋದ್ರಿಂದ ಅದು ಅಪಮಾನ ಆಯಿತು. ಇದನ್ನು ರಾಜ್ಯದ ದಲಿತರು ಕ್ಷಮಿಸಲ್ಲ. ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದ ಜನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಡ್ತಾರೆ. ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ.